ಭಾರತಕ್ಕೂ ತಟ್ಟಿದ ಇರಾನ್ ಅಮೆರಿಕ ವಾರ್ ಎಫೆಕ್ಟ್ ಈಗ ಕರ್ನಾಟಕದಲ್ಲಿ ಹೆಚ್ಚಾಯಿತು ಪೆಟ್ರೋಲ್ಗಾಗಿ ಪರದಾಟ. ಭಟ್ಕಳ ತಾಲೂಕಿನಲ್ಲಿರೋ 7-8 ಬಂಕ್ಗಳು ಖಾಲಿಯಾಗಿವೆ ಪೆಟ್ರೋಲ್ ಇಲ್ಲದೆ. ಇರಾನ್ ಅಮೆರಿಕ ವಾರ್ ಎಫೆಕ್ಟ್ ಈಗ ಭಾರತಕ್ಕೂ ತಟ್ಟಿದೆ. ಕರ್ನಾಟಕದಲ್ಲಿ ಹೆಚ್ಚಾಯಿತು ಪೆಟ್ರೋಲ್ಗಾಗಿ ಪರದಾಟ. ಭಟ್ಕಳ ತಾಲೂಕಿನಲ್ಲಿರೋ 7-8 ಬಂಕ್ಗಳು ಪೆಟ್ರೋಲ್ ಇಲ್ಲದೆ ಖಾಲಿ ಬಿದ್ದಿದ್ದಾವೆ. ನಿನ್ನೆ ರಾತ್ರಿಯಿಂದಲೇ ಪೆಟ್ರೋಲ್ಗಾಗಿ ಸವಾರರು ಪರದಾಡ್ತಾ ಇದ್ದಾರೆ. ಬಾಟಲಿ ಕ್ಯಾನ್ಗಳಲ್ಲಿ ಪೆಟ್ರೋಲ್ ತುಂಬಿ ಕೊಂಡೊಯ್ತಿದ್ದಾರೆ ಜನರು. ಪೆಟ್ರೋಲ್ಗಾಗಿ ಶಿರೂರು, ಬೈಂದೂರು, ಕುಂದಾಪುರಕ್ಕೆ ಜನ ಹೋಗ್ತಾ ಇದ್ದಾರೆ. ಇರಾನ್ನ ಜಲಸಂಧಿಯನ್ನ ಯಾವಾಗ ಲಾಕ್ ಮಾಡಿದ್ರು ಈಗ ಕರ್ನಾಟಕಕ್ಕೂ ಕೂಡ ಅದರ ಎಫೆಕ್ಟ್ ಬೀಳ್ತಾ ಇದೆ. ಭಟ್ಕಳ ತಾಲೂಕಿನಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿದ್ದು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಶಿರೂರು, ಬೈಂದೂರು, ಕುಂದಾಪುರದತ್ತ ಜನರು ಹೋಗ್ತಾ ಇದ್ದಾರೆ ಪೆಟ್ರೋಲ್ಗಾಗಿ. ಯಾವ ರೀತಿ ಸಾಲಾಗಿ ನಿಂತಿದ್ದಾರೆ ನೋಡಿ ನೀವು. ಭಾರತಕ್ಕೂ ತಟ್ಟಿದ ಇರಾನ್ ಅಮೆರಿಕ ವಾರ್ ಎಫೆಕ್ಟ್ ಈಗ ಪೆಟ್ರೋಲ್ಗಾಗಿ ಜನರು ಕಾಯ್ತಾ ಇದ್ದಾರೆ. ಹೀಗಾಗಿ ಕುಂದಾಪುರ, ಬೈಂದೂರು, ಶಿರೂರು ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಿನ್ನೆ ರಾತ್ರಿಯಿಂದ ಪೆಟ್ರೋಲ್ಗಾಗಿ ಸವಾರರು ಪರದಾಡ್ತಾ ಇದ್ದಾರೆ ಭಟ್ಕಳದಲ್ಲಿ. ನಿನ್ನೆ ರಾತ್ರಿಯಿಂದನೂ ಸಹಿತ ಪರದಾಡ್ತಾ ಇದ್ದಾರೆ ಪೆಟ್ರೋಲ್ ಇಲ್ಲದೆ ಜನರು. ಯಾವ ರೀತಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲಾಗಿ ನಿಂತು ಪೆಟ್ರೋಲ್ಗಾಗಿ ಕಾಯ್ತಾ ಇದ್ದಾರೆ ನೋಡಿ. 7-8 ಪೆಟ್ರೋಲ್ ಬಂಕ್ಗಳು ಖಾಲಿಯಾಗಿವೆ. ಪೆಟ್ರೋಲೇ ಇಲ್ಲ ಬಂಕ್ಗಳಲ್ಲಿ. ಹೀಗಾಗಿ ಬೇರೆ ಊರಿಗೆ ಹೋಗಿ ಪೆಟ್ರೋಲನ್ನು ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಯ ಜನರು. ಭಾರತಕ್ಕೂ ಈಗ ಇರಾನ್ ಅಮೆರಿಕ ವಾರ್ ಎಫೆಕ್ಟ್ ತಟ್ಟಿದ್ದು ಇರಾನ್ನ ಜಲಸಂಧಿಯನ್ನು ಯಾವಾಗ ಲಾಕ್ ಮಾಡ್ತೋ ಆವಾಗಿನಿಂದ ಈ ಒಂದು ಎಫೆಕ್ಟ್ ಈಗ ಭಾರತಕ್ಕೂ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ಬಾಟಲಿ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲನ್ನು ತುಂಬಿಸ್ಕೊಂಡು ಜನ ಕೊಂಡೊಯ್ತಾ ಇದ್ದಾರೆ. ಪೆಟ್ರೋಲ್ಗಾಗಿ ಶಿರೂರು, ಬೈಂದೂರು, ಕುಂದಾಪುರದತ್ತ ಜನರು ಸಾಕ್ತಾ ಇದ್ದಾರೆ. ಈಗ ಇನ್ನೂ ಸ್ವಲ್ಪ ದಿನ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಸಹಿತ ಈ ಒಂದು ಹಾಹಾಕಾರ ಸೃಷ್ಟಿಯಾಗುವುದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು.